ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂದ್ರೆ ಏನು ಅಂತ, ವಿತಿನ್ ಸ್ಟೇಟ್ ಒಳಗಡೆ ವಸ್ತುವನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಕಟ್ಟುವಂತ ಟ್ಯಾಕ್ಸ್ ಅನ್ನ ವ್ಯಾಟ್ ಅಂತ ಕರೀತಾರೆ. ವ್ಯಾಟ್ ಏಪ್ರಿಲ್ 1 2005 ಅಲ್ಲಿ ಅಂದಿನ ಫೈನಾನ್ಸ್ ಮಿನಿಸ್ಟರ್ ಆದಂತ ಪಿ ಚಿದಂಬರಂ ಅವರ ನೇತೃತ್ವದಲ್ಲಿ ಜಾರಿ ಬಂದಿರುತ್ತೆ. ಸೊ ಇದನ್ನ ವಿತಿನ್ ಸ್ಟೇಟ್ ಒಳಗಡೆ ಆದಾಗ ಈ ಒಂದು ಟ್ರಾನ್ಸಾಕ್ಷನ್, ಇದನ್ನ ಇವಾಗ ಏನ್ ಮಾಡಿದ್ದಾರೆ, ಎಲ್ಲವನ್ನ ಸೇರಿಸಿ ಏಕರೂಪ ತೆರಿಗೆ GST ಜಾರಿ ತಂದಿದ್ದಾರೆ. ಇದು GST ಒಳಗಿದೆ ಇವಾಗ. ಸೊ ಮೊದಲು ಹೇಗಿತ್ತು ಅಂತ, ವ್ಯಾಟ್ ಟ್ರಾನ್ಸಾಕ್ಷನ್ ಅನ್ನ ಹೇಗೆ ಎಂಟ್ರಿ ಮಾಡ್ಬೇಕು ಅಂತ ನಾನು ಇಲ್ಲಿ ಮೊದಲು ಸ್ಟೇಟ್ ಅನ್ನ ತಗೋತಾ ಇದ್ದೀನಿ. ಯಾವುದೇ ಟ್ಯಾಕ್ಸೇಷನ್ ಅನ್ನ ಮಾಡ್ಬೇಕಾದ್ರೂ ಕೂಡ ಸ್ಟೇಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವ್ಯಾಟ್ ಅಲೋ ಮಾಡ್ತಾ ಇದ್ದೀನಿ. ವ್ಯಾಟ್ ಅನ್ನ ಅನೇಬಲ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ವ್ಯಾಟ್, ಇದನ್ನ ನಾನು ಎಸ್ ಮಾಡ್ಕೊಂತ ಇದ್ದೀನಿ. ಎಸ್ ಮಾಡ್ಕೊಂಡು ಇಲ್ಲಿ ಸ್ಟೇಟ್ ಇದೆ, ನಾನು ಆಗ ಕರ್ನಾಟಕ ಕೊಟ್ಟಿದ್ದೀನಿ. ಟಿನ್ ನಂಬರ್, ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್. ನೆಕ್ಸ್ಟ್ ಇಂಟರ್ ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ ನಂಬರ್. ನೆಕ್ಸ್ಟ್ ಸೆಟ್ ಆಲ್ಟರ್ ಟ್ಯಾಕ್ಸ್ ರೇಟ್ ಡೀಟೇಲ್ಸ್, ಇದನ್ನ ಎಸ್ ಮಾಡ್ಕೋಬೇಕು. ಇಲ್ಲಿ ಟ್ಯಾಕ್ಸ್ ರೇಟ್ ಅನ್ನ ಹಾಕೋಬೇಡ್ರಿ, ಡೈರೆಕ್ಟ್ ಆಗಿ ತಗೊಂಡು. ನೆಕ್ಸ್ಟ್ ಡಿಫೈನ್ಡ್ ವ್ಯಾಟ್ ಅಂತ ಇದೆ, ಈ ಡಿಫೈನ್ಡ್ ವ್ಯಾಟ್ ಏನು ಬೇಡ. ನೆಕ್ಸ್ಟ್ ಡಿಆಕ್ಟಿವೇಟ್, ಸೇವ್ ಮಾಡಿ. ಈಗ ವೋಚರ್ ಪಾಸಿಂಗ್. ವೋಚರ್ ಅಲ್ಲಿ ಮನೋಹರ್ ಅಂಡ್ ಕಂಪನಿ ಸ್ಟಾರ್ಟೆಡ್ ದಯರ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ 15 lakh ಅಂತ ಇದೆ. ಇದಕ್ಕೆ ರಿಸಿಪ್ಟ್ ವೋಚರ್ ಮನೋಹರ್ ಅಂಡ್ ಕಂಪನಿ ಕ್ಯಾಪಿಟಲ್ ಅಕೌಂಟ್. ಕಂಪನಿಲಿ ಪಾರ್ಟಿ ಸ್ಟೇಟ್ ಅನ್ನ ಕೂಡ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ನೀವು. Next, purchased the following books of Rachana Private Limited, Kedarnath Mark, opposite Ansari Market, Daryaganj, New Delhi ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಟ್ ಫಾರ್ 12% ಅಂತ. ಇದು ಪರ್ಚೇಸ್ ವೋಚರ್. ಇಲ್ಲಿ ಇನ್ವಾಯ್ಸ್ ನಂಬರ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ವ್ಯಾಟ್ ಬಾರ್ 001 ಬಾರ್ 2026-27. Party name Rachana Private Limited. Country creditor. Maintain balance bill by bill ಅನ್ನ ಎಸ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರಚನಾ ಪ್ರೈವೇಟ್ ಲಿಮಿಟೆಡ್ ಇದು ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಪಿನ್ ಕೋಡ್ ಪಾನ್ ಕಾರ್ಡ್ ನಂಬರ್. ಟ್ಯಾಕ್ಸ್ ಸೆಕ್ಷನ್ ಇದ್ದಾಗ ಪಾನ್ ಕಾರ್ಡ್ ನಂಬರ್ ಇರಲೇಬೇಕು. ಸೆಟ್ ಆಲ್ಟರ್ ವ್ಯಾಟ್ ಡೀಟೇಲ್ಸ್ ಅನ್ನ ಎಸ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅನ್ನ ತಗೊಂಡು ವ್ಯಾಟ್ ಐಡೆಂಟಿಫಿಕೇಶನ್ ನಂಬರ್ ಏನಾದ್ರು ಇದ್ರೆ ಬರ್ಕೊಳ್ಳಿ. ಅಂದ್ರೆ ನಾನೊಂದು ನಂಬರ್ ಅನ್ನ ಎಂಟ್ರಿ ಮಾಡಿರ್ತೀನಿ ಗೊತ್ತಾಗ್ಲಿ. receipt document number, dispatched through
ಪರ್ಚೇಸ್ ಅಂಡರ್ ರೂಪಲ್ಲಿ ಪರ್ಚೇಸ್ ಅಕೌಂಟ್. ಇಲ್ಲಿ ಅಪ್ಲಿಕೇಬಲ್, ಇಲ್ಲಿ ಸೆಟ್ ವಾಲ್ಟರ್ ಇದು ವ್ಯಾಟ್ ಡೀಟೇಲ್ಸ್ ಎಸ್. ಇಲ್ಲಿ ಪರ್ಚೇಸ್ ಟ್ಯಾಕ್ಸೆಬಲ್ ಆಗಬೇಕು. ಪರ್ಚೇಸ್ ಟ್ಯಾಕ್ಸೆಬಲ್ 12.5%. ನೆಕ್ಸ್ಟ್ ಐಟಮ್ ಎಕನಾಮಿಕ್ಸ್, ಸ್ಟೇಷನರಿ ಅಥವಾ ಬುಕ್ಸ್ ಅಂತ ಬೇಕಾದ್ರೂ ತಗೋಬಹುದು ನೀವು. ನಂಬರ್ಸ್ ಬುಕ್ಕಿಗೆ ಅಪ್ಲಿಕೇಬಲ್ 12.5%. ಬುಕ್ಸ್ ರೇಟ್ ಬಂದು 500 ಬುಕ್ಸ್, ರೇಟ್ ಆಫ್ ಬಂದು 150. ಸೆಕೆಂಡ್ ಒನ್ ಮ್ಯಾಥಮೆಟಿಕ್ಸ್, ರೇಟ್ ಹಾಕಿದ್ದೀನಿ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್, ಇಲ್ಲಿ ಟ್ಯಾಕ್ಸ್ ರೇಟ್ ಹಾಕೋದ್ನ ಮರಿಬೇಡಿ. ಒಂದಕ್ಕೆ ಹಾಕಿಲ್ಲ ಅಂದ್ರೆ ಉಳಿದಕ್ಕೆ ತಗೊಳಲ್ಲ. ಜಿಯೋಗ್ರಫಿ, ಫೈನಾನ್ಷಿಯಲ್ ಅಕೌಂಟಿಂಗ್, ಸೊ ಈಗ ಡಬಲ್ ಟೈಮ್ ಸೆಂಟರ್ ಅನ್ನ ಪ್ರೆಸ್ ಮಾಡ್ಬೇಕು. ಯಾಕಂದ್ರೆ ಇನ್ವೆಂಟ್ರಿಯಿಂದ ಲೆಡ್ಜರ್ಗೆ ಜರ್ನಲ್ ಎಂಟ್ರೀಸ್ಗೆ ಪಾಸ್ ಮಾಡಬೇಕು. ನೆಕ್ಸ್ಟ್ ವ್ಯಾಟ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಅಡಿ ಬರುತ್ತೆ. ಯಾವುದೇ ಟ್ಯಾಕ್ಸೇಷನ್ಗಳು ಕೂಡ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಅಡಿಗಡೆ ಬರುತ್ತೆ. ಇಲ್ಲಿ ವ್ಯಾಟ್ ಅಂತ ತಗೊಳ್ಳಿ. ಇಲ್ಲಿ 12.5 ತಗೊಳ್ಳಿ. ಇಲ್ಲಿ ಈ ಸುಗಮ್ ಬಿಲ್ ಅಂತ ಕರೀತಾರೆ. ವ್ಯಾಟ್ ಅಲ್ಲಿ ಬರುವಂತ ಬಿಲ್ ಅನ್ನ ಈ ಸುಗಮ್ ಬಿಲ್ ಅಂತ ಕರೀತಾರೆ, ಚಲನ್. ಸೊ ಈ ಚಲನ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಗೆ ಈ ಸುಗಮ್ ಬಿಲ್ ಎಂಟ್ರಿ ಆಗುತ್ತೆ. ಸೊ ನಾನಿಲ್ಲಿ ಈ ಸುಗಮ್ ನಂಬರ್ ಅನ್ನ ಎಂಟ್ರಿ ಮಾಡ್ತೀನಿ. ಇದು 6 ಡಿಜಿಟ್ ನಂಬರ್ ಅನ್ನ ಒಳಗೊಂಡಿರುತ್ತೆ. ಸೊ ನೆಕ್ಸ್ಟ್ ಇನ್ವಾಯ್ಸ್ ಡೇಟ್ ಹಾಕಿ, ಫ್ರಮ್ ಪ್ಲೇಸ್ ಎಲ್ಲಿಂದ ಹಾಕ್ತೀರಿ ಅಂದ್ರೆ ನಾನಿಲ್ಲಿ ದರಿಯಾಗಂಜ್ ಅಂತ ಅಲ್ಲಿಂದ ಪ್ಲೇಸ್ ಇಂದ ಹಾಕ್ತಾ ಇದ್ದೀನಿ. ಇಲ್ಲಿ ಬಂದು ಕರ್ನಾಟಕ ತಗೊಂತಾ ಇದ್ದೀನಿ. ಡಾಕ್ಯುಮೆಂಟ್ ಟೈಪ್ ಇನ್ವಾಯ್ಸ್ ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಟ್ರಾನ್ಸ್ಪೋರ್ಟರ್ ನೇಮು, ವೆಹಿಕಲ್ ನಂಬರ್ ಇವೆಲ್ಲ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೋಲ್ಡ್ ಗೂಡ್ಸ್ ಫ್ರಮ್ ಪ್ರಥಮ್ ಕಾಲೇಜ್, ಅದಕ್ಕೆ ಸೇಲ್ಸ್ ವೋಚರ್ ಅನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ಬಿಲ್ ನಂಬರ್ ವ್ಯಾಟ್ ಬಾರ್ 101 ಬಾರ್ 2026-27. ಪಾರ್ಟಿ ನೇಮ್ ಬಂದು ಪ್ರಥಮ್ ಕಾಲೇಜ್, ಪ್ರಥಮ್ ಅಂತ ತಗೊಂತೀನಿ. ಸೆಂಡ್ರಿ ಡೆಟರ್ಸ್, ಇಲ್ಲಿ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಳ್ಳಿ. ಸೇಲ್ಸ್ ಅಂಡರ್ ಅಲ್ಲಿ
ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಇಲ್ಲಿ ಅಪ್ಲಿಕೇಬಲ್, ಇಲ್ಲಿ ಸೆಟ್ ಆಲ್ಟರ್ ವ್ಯಾಟ್ ಡೀಟೇಲ್ಸ್ ಅನ್ನ ಎಸ್ ಮಾಡ್ಕೊಳ್ಳಿ. ಇಲ್ಲಿ ಸೇಲ್ಸ್ ಟ್ಯಾಕ್ಸೇಬಲ್ ಅನ್ನ ಎಂಟ್ರಿ ಮಾಡಿ. ಸೇಲ್ಸ್ ಟ್ಯಾಕ್ಸೇಬಲ್ 12.5. ನೆಕ್ಸ್ಟ್ ಐಟಮ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಎಕನಾಮಿಕ್ಸ್ 450, ರೇಟ್ ಬಂದು 250 ಈಚ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ 120 ಬುಕ್ಸ್, ರೇಟ್ ಬಂದು 150. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ 100 ಬುಕ್ಸ್, ರೇಟ್ ಬಂದು 190. ಇನ್ಕಮ್ ಟ್ಯಾಕ್ಸ್ ವ್ಯಾಟ್ ಕಟ್ ಆಗ್ತಾ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ವ್ಯಾಟ್ ಸೈಡ್ ಅಲ್ಲಿ ಹೋಗ್ತಾ ಇದೆ ನೋಡಿ, ಕಟ್ ಆಗಿ ಅಮೌಂಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೆ ಅದು. ಜಿಯೋಗ್ರಫಿ ಫೈನಾನ್ಷಿಯಲ್ ಅಕೌಂಟಿಂಗ್ 350. ಇಲ್ಲಿ ನಿಮ್ಗೆ ಟ್ಯಾಕ್ಸ್ ಸೆಕ್ಷನ್ ಅನ್ನ ಕಟ್ ಮಾಡಿ ತಗೊಳ್ತಾ ಇದೆ. ಇಲ್ಲಿ ಟ್ಯಾಕ್ಸ್ ಎಷ್ಟಿದೆ ಅಷ್ಟನ್ನ ಕಟ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ವ್ಯಾಟ್. ಈ ಸುಗಮ್ ವೇ ಬಿಲ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಈ ಸುಗಮ್ ಬಿಲ್ ಈಗ ಎಂಟ್ರಿ ಆಯ್ತು. ರಿಪೋರ್ಟ್ ಅನ್ನ ತೆಗಿಬೇಕು ಅಂದ್ರೆ ಎಸ್ಕೇಪ್ ಅನ್ನ ಪ್ರೆಸ್ ಮಾಡಿ. ಇಲ್ಲ ಫಸ್ಟ್ ನಾನು ವೋಚರ್ ಅನ್ನ ನಿಮ್ಗೆ ಆಲ್ಟ್ ಇ ಎಕ್ಸ್ಪೋರ್ಟ್ ಡಾಟಾ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೇಗೆ ಬರುತ್ತೆ ಅಂತ ಕೆಳಗಡೆ ಇದೆ ಬಿಲ್, ವ್ಯಾಟ್ ಪರ್ಸೆಂಟೇಜ್ ಅನ್ನ ಲೆಸ್ ಮಾಡಿ ಬರುತ್ತೆ. ಇದು ಬಿಲ್. ಪ್ರಿಂಟ್ ಅಲ್ಲಿ ಹೇಗೆ ಬರುತ್ತೆ ಅಂತ ನೋಡೋದಿದ್ರೆ ಬಿಲ್ ಇದನ್ನ ನೀವು ಡೈರೆಕ್ಟ್ ಆಗಿ ರಿಪೋರ್ಟ್ ಅನ್ನ ತೋರಿಸ್ಬೇಕು ಅಂದ್ರೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್, ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್. ಇದು ಇಂಟರ್ನೆಟ್ ಕನೆಕ್ಟ್ ಇದ್ರೆ ಮಾತ್ರ ಆಕ್ಟಿವೇಟ್ ಆಗುತ್ತೆ ವ್ಯಾಟ್. ಯಾಕಂದ್ರೆ ವ್ಯಾಟ್ ಇವಾಗ ಇಲ್ಲಲ್ಲ, ಅದಕ್ಕೋಸ್ಕರ ವ್ಯಾಟ್ ಅಲೋ ಆಗ್ತಾ ಇಲ್ಲ. ಇಂಟರ್ನೆಟ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೇಕು, ಆಯ್ತಾ. ವ್ಯಾಟ್ ರಿಪೋರ್ಟ್ ಇಲ್ಲ ಅಂದ್ರೆ ಇಲ್ಲಿ ಇದೆ ಗೊತ್ತಾಗುತ್ತೆ ನಿಮ್ಗೆ. ಬ್ಯಾಲೆನ್ಸ್ ಶೀಟಿಗೆ ಹೋಗ್ರಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ಟ್ F1 ಅನ್ನ ಪ್ರೆಸ್ ಮಾಡಿ. ಇಲ್ಲಿ ನಿಮ್ಗೆ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಇಲ್ಲಿ ಸಿಗುತ್ತೆ.